ಪಾಲನೆ ಆಗ್ತಾ ಇವೆಯಾ? ಯಾಕೆ ಈ ಮಾತು ಕೇಳ್ತಾ ಇದ್ದೀನಿ ಅಂತಂತಂದರೆ, ಆ ಡಸ್ಟನ್ನು ತೊಳೆದಾದ ತಕ್ಷಣ ಅದೇನು ನೀರು ಹರ್ಕೊಂಡು ಬರುತ್ತಲ್ಲ, ಅದನ್ನು ಝರಿಗೆ ಬಿಟ್ಟುಬಿಟ್ಟವ್ರೆ. ಸುಂದರವಾದಂತಹ ಝರಿ, ಯಲ್ಲಮ್ಮನ ಪಕ್ಕದಲ್ಲೇ, ಯಲ್ಲಮ್ಮನ ಕೊಳ್ಳ ಅಂತ ಹೆಸರು ಬಿದ್ದಿದೆ ಅದಕ್ಕೆ. ಪಕ್ಕದಲ್ಲೇ ಝರಿ, ಸುಂದರವಾದಂತಹ ಝರಿ, ನಿಸರ್ಗದ ಸೌಂದರ್ಯವನ್ನು, ಆಮೇಲೆ ಕಲ್ಲಿನಿಂದ ಹರಿದು ಬರ್ತಕ್ಕಂತಹ ನೀರು. ಇವಾಗ ಆ ನೀರು ನೋಡಿದ್ರೆ ಕುಡಿಯೋದಕ್ಕೂ ಮನಸ್ಸಾಗಲ್ಲ. ವಿತ್ ಫಿಲ್ಟರ್ಡ್ ನೀರು ಬರ್ತಿತ್ತು ಮೊದಲು. ಅಲ್ಲೆಲ್ಲ ಅಡ್ಡಾಡೋ ಜನ ಬಾಟಲ್ಗಳಲ್ಲಿ ಮಿನರಲ್ ವಾಟರ್ ಅಂತ ಹೇಳಿ ಬಾಟಲ್ಗಳನ್ನು ತುಂಬಿಕೊಂಡು ಅವು ನೀರುಗಳನ್ನು ಕುಡಿದು ನೂರಾರು ವರ್ಷ ತಂದರುಸ್ತಾಗಿರ್ತಾ ಇದ್ರು. ಬಟ್ ಇವಾಗ ಅಲ್ಲಿ ಏನಾಗ್ತಾ ಇದೆ, ಆ ಡಸ್ಟನ್ನು ಆ ಝರಿಗೆ ಬಿಡ್ತಾ ಇದ್ದಾರೆ, ಆ ಕೊಳ್ಳದಲ್ಲೇ ಬಿಡ್ತಾ ಇದ್ದಾರೆ. ಆ ಕೊಳ್ಳದ ಪರಿಸ್ಥಿತಿ ಅಂತೂ ಅಧೋಗತಿ ಆಗಿಬಿಟ್ಟಿದೆ. ಆ ಕೊಳ್ಳದ ತುಂಬ ಎಲ್ಲ ಡಸ್ಟ್ ತುಂಬಿಬಿಟ್ಟಿದೆ. ಅಲ್ಲಿ ಮೀನುಗಳಿದ್ವು, ಆಮಿಗಳಿದ್ವು, ಟರ್ಟಲ್ಸ್ ಅಂತ ಕರಿತೀವಿ ನಾವು, ಆವಿದ್ವು, ಎಲ್ಲ ಇದ್ವು ಅಲ್ಲಿ. ಜಲಚರಿಗಳದಂತೂ ಜೀವನ ಅಲ್ಲಿ ಮುಗ್ದು ಹೋಗ್ಬಿಟ್ಟಿದೆ. ಇದನ್ನೆಲ್ಲ ನೋಡದಾಗಿರುವಂತಹ ತಾಲೂಕು ದಂಡಾಧಿಕಾರಿಗಳು ತಮ್ಮಲ್ಲಿ ಒಂದು ಪ್ರಶ್ನೆ ನಾನಿವಾಗ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂತಂದರೆ, ಇಷ್ಟೆಲ್ಲ ಕಾಣ್ತಾ ಇಲ್ವಾ ನಿಮ್ಮ ಕಣ್ಣಿಗೆ?